SFTV ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದಾಸ ಹನುಮಂತ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಬಾವಿಕೆರೆ ಮತ್ತು ರಂಗೇನಹಳ್ಳಿ ಗ್ರಾಮಗಳಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆದಿದ್ದು, ಈ ಕಾರ್ಯಕ್ರಮದಲ್ಲಿ ರಂಗೇನಹಳ್ಳಿ ಸಂಘದ ಅಧ್ಯಕ್ಷರಾದ HM ಓಂಕಾರಪ್ಪ, ಉಪಾಧ್ಯಕ್ಷರಾದ ಈಶ್ವರಪ್ಪ, ಸದಸ್ಯರುಗಳಾದ ಲೋಕೇಶ್, ನಂಜುಂಡ, ಕೆ ದಯಾನಂದ್, ಎಂ ಪ್ರವೀಣ್, TG ಮನುಕುಮಾರ್, ಜಯಕುಮಾರ್, ಪ್ರಕಾಶ್, ಅಣ್ಣೋಜಿರಾವ್, ಲಕ್ಷ್ಮೀದೇವಮ್ಮ, ಲಲಿತಾ ಹಾಗೂ ಬಾವಿಕೆರೆ ಸಂಘದ ಅಧ್ಯಕ್ಷರಾದ SM ರಮೇಶ್, ಉಪಾಧ್ಯಕ್ಷೆಯಾದ ನಿಂಗಮ್ಮ, ಸದಸ್ಯರುಗಳಾದ TR ಕುಮಾರ್, ಪ್ರತಾಪ್, NC ಕುಮಾರ್, ಶ್ರೀನಿವಾಸ್, ಜಯಸ್ವಾಮಿ, ಭದ್ರಪ್ಪ, ಕಾರ್ತಿಕ್ ಶೆಟ್ಟಿ, ತಾರಾದೇವಿ, ಶಶಿಕುಮಾರ್ ಹಾಗೂ DC ಬ್ಯಾಂಕ್ ಮೇಲ್ವಿಚಾರಕರಾದ ವೆಂಕಟೇಶ್ ಮತ್ತು ರಂಗೇನಹಳ್ಳಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ RN ಸತೀಶ್ ಮತ್ತು ಬಾವಿಕೆರೆ ಸಂಘದ ಕಾರ್ಯನಿರ್ವಹಣಾಧಿಕಾರಿಗಳಾದ ಮಂಗಳಮ್ಮ ಹಾಗೂ ಸಿಬ್ಬಂದಿಗಳು ಮತ್ತು ಅನೇಕ ರೈತ ಬಾಂಧವರು ಭಾಗವಹಿಸಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SFTV ನ್ಯೂಸ್, ತರೀಕೆರೆ. ಮುಂದಿನ ದಿನಗಳಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಕೃಷಿ ಸಂಬಂಧಪಟ್ಟ ಕೃಷಿ ಉತ್ಪನ್ನ ಚಟುವಟಿಕೆ ಹಾಗೂ ಕೃಷಿ ಸಂಸ್ಕರಣಾ ಘಟಕ, ಫಾರ್ಮರ್ಸ್ ಟ್ರೈನಿಂಗ್ ಸೆಂಟರ್ ಜೊತೆ ಕೃಷಿ ಚಟುವಟಿಕೆಯಾದ ಸಾಮಾನ್ಯ KYC ಅಂತ ಇವನ್ನೆಲ್ಲ ಪ್ರಾರಂಭ ಮಾಡಬೇಕಾಗುತ್ತೆ. ಇವರು ಏನು ಹೇಳ್ತಾರೆ, 0% ಅಲ್ಲಿ 10 ಮಾಡಲ್ ನಡೆಸಬೇಕು ಅಂತ ಕೇಂದ್ರ ಸರ್ಕಾರದ ನಮಗೆ ಅನುಮತಿ ಕೊಟ್ಟಿದ್ದಾರೆ. 0% ಅಲ್ಲಿ ಎಷ್ಟು ಕೋಟಿ ಸಾಲ ಕೊಡ್ತಾರೆ, ಅದಕ್ಕೆ ಬಡ್ಡಿ ಇರೋದಿಲ್ಲ, ಜಾಗ್ರತೆ ಮಾಡ್ತಾರೆ. 3 ನಮಗೆ 4 ಪಂಚಾಯತ್ ವ್ಯಾಪ್ತಿಗಳಿರುತ್ತೆ. ನಾನು ಎಲ್ಲರಿಗೂ ಕೇಳ್ಕೊಂಡೆ, 100 ಜಾಗ ಕೊಡಿ, ನಾವು ಗೋಡನ್ ಸಂಸ್ಕರಣಾ ಘಟಕ ಕೇಂದ್ರ ಸರ್ಕಾರ ಮಾಡ್ಕೊಡುತ್ತೆ. ಮಾಡಕ್ಕೆ ಯಾರು ಜಾಗ ಕೊಡ್ತಾರೆ, ಇರೋ ಜಾಗವನ್ನು ಮುಗಿಸ್ಬಿಟ್ಟಿದ್ದೀವಿ. ಹಾಗಾಗಿ ಮುಂದಿನ ತಮ್ಮ ಎಲ್ಲರ ಸರ್ಕಾರ ಇದೇ ರೀತಿ ಮುಂದುವರಿದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು SFTV ನ್ಯೂಸ್, ಇದು ಕನ್ನಡಿಗರ ನಾಡಿ ಮಿಡಿತ.